ಲಕ್ಷ್ಮೀ ನಿವಾಸ ಧಾರಾವಾಹಿಯು ಅತ್ಯುತ್ತಮ ರೀತಿಯಲ್ಲಿ ಮೂಡಿಬರ್ತಾ ಇದೆ. ಈ ಧಾರಾವಾಹಿ ಒಂದು ಕುಟುಂಬದ ಕಥೆ ಹೇಳಲಾಗ್ತಾ ಇದೆ. ಅದರಲ್ಲಿ ಜಯಂತ್ ಹಾಗೂ ಜಾಹ್ನವಿ ಕಥೆ ಕೂಡ ಒಂದು. ದೂರ ಆಗಿದ್ದ ಇಬ್ರು ಪರಸ್ಪರ ಮತ್ತೆ ಒಂದಾಗಿದ್ದಾರೆ. ಇನ್ಮೇಲೆ ಜಯಂತ್ಗೆ ನರಕ ತೋರಿಸೋಕೆ ಜಾಹ್ನವಿ ರೆಡಿ ಆದಂತೆ ಇದೆ. ಈ ಸಂದರ್ಭದ ಪ್ರೋಮೋ ಜೀ ಕನ್ನಡ ಹಂಚಿಕೊಂಡಿದೆ. ಜಾಹ್ನವಿಯನ್ನ ಪ್ರೀತಿಸಿ ಮದುವೆ ಆದನು ಜಯಂತ್. ಈ ಮದುವೆ ನಡೆಯೋದಕ್ಕೂ ಮೊದಲು ಜಯಂತ್ ಒಳ್ಳೆಯವನು ಅಂತ ಜಾಹ್ನವಿ ಅಂದ್ಕೊಂಡಿದ್ಲು ಎಂದೇ ಹೇಳಬಹುದು. ಆದ್ರೆ ಮದುವೆ ಆದ ಬಳಿಕ ಆತನ ನಿಜವಾದ ಬಣ್ಣ ಗೊತ್ತಾಯ್ತು. ಸದಾ ಜಾಹ್ನವಿಯನ್ನ ಚಿನ್ನುಮರಿ ಎಂದೇ ಕರೀತಾ ಇದ್ದ ಜಯಂತ್ ಆಕೆಗೆ ಪ್ರೀತಿ ಹೆಸರಲ್ಲಿ ಟಾರ್ಚರ್ ಕೊಡೋಕೆ ಆರಂಭಿಸಿದ್ದ. ಈ ಟಾರ್ಚರ್ ತಡೆಯೋಕೆ ಆಕೆಯಿಂದ ಸಾಧ್ಯವಾಗ್ಲೇ ಇಲ್ಲ. ಒಂದು ದಿನ ಹೊರಗೆ ಹೋಗುವ ನೆಪದಲ್ಲಿ ನೀರಿಗೆ ಹಾರಿದ್ಲು ಜಾಹ್ನವಿ. ಈ ಮೂಲಕ ಪತಿಯಿಂದ ತಪ್ಪಿಸಿಕೊಂಡ್ಲು. ಇಷ್ಟು ದಿನಗಳ ಕಾಲ ಜಾಹ್ನವಿ ತಲೆಮರೆಸಿಕೊಂಡೇ ಓಡಾಡ್ತಾ ಇದ್ಲು. ಆದ್ರೆ ಕೊನೆಗೆ ಈಗ ಆಕೆ ಸಿಕ್ಬಿದ್ದಿದ್ದಾಳೆ. ಇಷ್ಟು ದಿನ ಜಾಹ್ನವಿಗೆ ಜಯಂತ್ ಕಾಟ ಕೊಡ್ತಾ ಇದ್ದ. ಈಗ ಜಾಹ್ನವಿಯೇ ಕಾಟ ಕೊಡೋಕೆ ನಿರ್ಧರಿಸಿದ್ದಾಳೆ. ಯಾವ ಟೆಕ್ನಿಕ್ ಉಪಯೋಗಿಸಿ ಪತಿ ಟಾರ್ಚರ್ ಕೊಡ್ತಾ ಇದ್ನೋ ಅದೇ ಮಾರ್ಗದಲ್ಲಿ ಜಾಹ್ನವಿ ಟಾರ್ಚರ್ ನೀಡೋಕೆ ಆರಂಭಿಸಿದ್ದಾಳೆ. ಇದು ಧಾರಾವಾಹಿ ದಿಕ್ಕನ್ನೇ ಬದಲಿಸಿದೆ. ಮುಂದೇನಾಗುತ್ತೆ ಎನ್ನುವ ಕುತೂಹಲ ಮೂಡಿದೆ. ಲಕ್ಷ್ಮೀ ನಿವಾಸ ಧಾರಾವಾಹಿ ಒಳ್ಳೆಯ ಟಿಆರ್ಪಿ ಪಡೆದುಕೊಂಡು ಸಾಗಿದೆ. ಈಗ ಧಾರಾವಾಹಿ ಹೊಸ ರೀತಿಯಲ್ಲಿ ಸಾಗ್ತಾ ಇರೋದ್ರಿಂದ ಧಾರಾವಾಹಿ ಮತ್ತಷ್ಟು ಟಿಆರ್ಪಿ ಪಡೆದುಕೊಳ್ಳುವ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಜಾಹ್ನವಿಯ ಹೊಸ ಅವತಾರವನ್ನ ಅನೇಕರು ಹೊಗಳಿದ್ದಾರೆ. ಕೇವಲ ಚಿನ್ನು ಮರಿ ಅಲ್ಲ, ಈಗ ಅವರು ಬೆಂಕಿ ಮರಿ ಎಂದೆಲ್ಲ ಹೊಗಳಲಾಗ್ತಾ ಇದೆ.